ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಬಂದು ಮೊಬೈಲ್ ಬ್ಯಾಟರಿಗಳು ಬ್ಲಾಸ್ಟ್ ಆಗುತ್ತಾ, ಮೊಬೈಲ್ ಬ್ಲಾಸ್ಟ್ ಆಗುತ್ತಾ ಅನ್ನೋದು ನಿಮ್ಗೆಲ್ಲ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅದು ಹೇಗ್ ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ಅಂತ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನೀವು ಇಂಥದ್ದು ಹಿಂಗ್ ಮಾಡಿದ್ರೆ ಹಿಂಗೆ ಬ್ಲಾಸ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಕೆಲವು ಜನಕ್ಕೆ ಪ್ರಾಬ್ಲಮ್ ಇದೆ, MI ಮೊಬೈಲ್ ಬ್ಲಾಸ್ಟ್ ಆಗ್ತಿದೆ ಅಂತ. MI ಮೊಬೈಲ್ ಅಲ್ಲ, ಯಾವ ಮೊಬೈಲ್ ಬ್ಲಾಸ್ಟ್ ಆಗಿಲ್ಲ ಅಂತೇಳಿ, ಎಲ್ಲಾ ಮೊಬೈಲ್ ಕೂಡ ಬ್ಲಾಸ್ಟ್ ಆಗಿದೆ. ವಿವೋ, ಓಪೋ, ಸ್ಯಾಮ್ಸಂಗ್, ನೋಕಿಯಾ ಕೂಡ ಬ್ಲಾಸ್ಟ್ ಆಗಿದೆ. ಇಂಥ ಫೋನ್ ಬ್ಲಾಸ್ಟ್ ಆಗಿಲ್ಲ ಅಂತ ಹೇಳಕ್ ಚಾನ್ಸೇ ಇಲ್ಲ. ಎಲ್ಲಾ ಫೋನ್ ಕೂಡ ಬ್ಲಾಸ್ಟ್ ಆಗಿದೆ. ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದೀನಿ. ಜೊತೆಗೆ ನೀವಿನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಯಾವ್ದೇ ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ ಗೋವಿಂದ್ ವಾಚ್ ಅಂತ. ಗೈಸ್, ಮೊಬೈಲ್ಗೆ ಅಂತಾನೆ ಇಷ್ಟು GB ರ್ಯಾಮ್, ರೋಮ್ ಅಂತೆಲ್ಲ ಕೊಟ್ಟಿರ್ತಾನೆ. ಇಂಟರ್ನಲ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಅದೆಲ್ಲ ಇಷ್ಟು GB ಅಂತ ಇರುತ್ತೆ. ಆ GB ಮೇಲೆ ನೀವು ಮೀರ್ತು ಅಂದ್ರೆ ಮೊಬೈಲ್ ಹೀಟ್ ಸ್ಟಾರ್ಟ್ ಆಗುತ್ತೆ. ಚಿಪ್ಪು ಹೀಟ್ ಆದಾಗ ನಿಮ್ದು ಬ್ಯಾಟ್ರಿ ಎಕ್ಸ್ಪ್ಲೋರ್ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ಅವರು 1 GB ರ್ಯಾಮ್ ಇರುತ್ತೆ, 16 GB ಇನ್ಬಿಲ್ಟ್ ಇರುತ್ತೆ. ಆ ಮೊಬೈಲ್ಗೆ ನೀವು PUBG ಗೇಮ್ ಇನ್ಸ್ಟಾಲ್ ಮಾಡ್ತೀರಾ, 100% ಆ ಫೋನ್ ಬ್ಲಾಸ್ಟ್ ಆಗುತ್ತೆ. ಅದೇ ಫೋನ್, ಅದೇ ಗೇಮ್ ನ ನೀವು 2 GB ರ್ಯಾಮ್ ಅಲ್ಲಿ, ಅದೇ 16 GB ಇನ್ಬಿಲ್ಟ್ ರ್ಯಾಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ 100% ಬ್ಲಾಸ್ಟ್ ಆಗಲ್ಲ. ಯಾಕಂದ್ರೆ ನಮ್ಮ ಮೊಬೈಲ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ಇನ್ಸ್ಟಾಲ್ ಮಾಡ್ಬೇಕು ನಾವು. ಅದ್ರ ಮೇಲೆ ಮೀರ್ ಇನ್ಸ್ಟಾಲ್ ಮಾಡ್ತೀವಿ ಅಂದ್ರೆ ಅದು 100% ಬ್ಲಾಸ್ಟ್ ಆಗುತ್ತೆ. ಅದೇ ಬಿಟ್ರೆ ಇನ್ಯಾವುದೇ ಕಾರಣಕ್ಕೂ ಯಾವುದೇ ಮೊಬೈಲ್ ಆದ್ರೂ ಸುಮ್ನೆ ಬ್ಲಾಸ್ಟ್ ಆಗಲ್ಲ. ಮೊಬೈಲ್ ಅಲ್ಲಿ ಏನಾರ ಪ್ರಾಬ್ಲಮ್ ಇದ್ರೆ ಮೊಬೈಲ್ ಆನ್ ಆಗಲ್ಲ, ಮದರ್ ಬೋರ್ಡ್ ಡ್ಯಾಮೇಜ್ ಆಗುತ್ತೆ. ಅದ್ಬಿಟ್ಟು ಬ್ಯಾಟ್ರಿ ಹೇಗೆ ಬ್ಲಾಸ್ಟ್ ಆಗುತ್ತೆ ಹೇಳಿ, ಒಂದ್ ಸ್ವಲ್ಪ ಯೋಚನೆ ಮಾಡಿ ನೀವೇನೆ. ಯಾವ್ದೇ ಆದ್ರೂ ಅಷ್ಟೇನೆ, ನಿಮ್ ಕೈಲೇ ಇರುತ್ತೆ. ಪ್ರತಿಯೊಂದು ಮೊಬೈಲು ಏನೇ ಆದ್ರೂ ನಿಮ್ ಕೈಲೇ ಇರುತ್ತೆ. ಸುಮ್ನೆ ಯಾವ ಫೋನ್ ಕೂಡ ಆಟೋಮೆಟಿಕ್ ಆಗಿ ಬ್ಲಾಸ್ಟ್ ಆಗೋದಲ್ಲ ಇರಲ್ಲ. ಜೊತೆಗೆ ಹೇಳ್ಬೇಕು ಅಂದ್ರೆ ನೀವು ಲೋಕಲ್ ಚಾರ್ಜರ್ ಯೂಸ್ ಮಾಡ್ತಿರಲ್ಲ, ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಒಂದ್ 50 ರೂಪಾಯಿ 80 ರೂಪಾಯಿ ಚಾರ್ಜರ್ ಎಲ್ಲ ತಂದು ಹಾಕ್ತಾ ಇರ್ತೀರಾ 15,000 16,000 ಫೋನ್ಗಳಿಗೆ. ಆತರ ಹಾಕೋದ್ರಿಂದನೇ ಪ್ರಾಬ್ಲಮ್. ಅಕಸ್ಮಾತ್ ಎಲ್ಲೋ ಹೊರಗಡೆ ಹೋಗಿರ್ತೀರಾ, ಕಾರ್ ಚಾರ್ಜರ್ ಅಂತ ಹಾಕ್ತಾ ಇರ್ತೀರಾ, ಅದು ಕೂಡ ಅಷ್ಟೇನೆ. ನೀವೆಲ್ಲ ಚೆನ್ನಾಗಿರೋದು ನೋಡಿ ಒರಿಜಿನಲ್ ತಗೊಂಡ್ರೆ 100% ಅದು ಬ್ಲಾಸ್ಟ್ ಆಗಲ್ಲ. ಯಾಕಂದ್ರೆ ಅಂತ ವಿಧಾನ ಹೇಳ್ಬೇಕು, ನಿಮ್ ಮೊಬೈಲ್ಗೆ ಸ್ವಲ್ಪನೇ ಚಾರ್ಜಿಂಗ್ CP ಎಲ್ಲ ನಿಧಾನ ಆಗ್ತಾ ಬರುತ್ತೆ. ಯಾಕಂದ್ರೆ ಚಾರ್ಜರ್ PC ಎಲ್ಲ ನಿಮ್ದು ಕರೆಕ್ಟ್ ಆಗಿರುತ್ತೆ. ಅಕಸ್ಮಾತ್ ನೀವು ಲೋಕಲ್ ಚಾರ್ಜರ್ ಎಲ್ಲ ಯೂಸ್ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಅದ್ರ ಪವರ್ ಕಮ್ಮಿ ಆಗ್ತಾ ಬ್ಯಾಟ್ರಿಗೆ ಜಾಸ್ತಿ ಪವರ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಪವರ್ ಕಮ್ಮಿ ಆದಾಗ ಇಮಿಡಿಯೇಟ್ಲಿ ಬ್ಯಾಟ್ರಿ ಎಕ್ಸ್ಪ್ಲೋರ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನೀವು ಮೇಂಟೈನ್ ಮಾಡ್ಬೇಕಿರೋದು ಏನಪ್ಪಾ ಅಂದ್ರೆ, ಜಾಸ್ತಿ ಮೊಬೈಲ್ ಅಲ್ಲಿ ಇಂಟರ್ನಲ್ ಏನು ಇಡಬಾರ್ದು. ಮೆಮೊರಿ ಕಾರ್ಡ್ ಅಂತ ಕೊಡ್ತಾರೆ, ಆ ಮೆಮೊರಿ ಕಾರ್ಡ್ಗೆಲ್ಲ ಹಾಕೊಳ್ಳಿ. ಇಲ್ಲ ಗೂಗಲ್ ಡ್ರೈವ್ ಅಂತ ಇರುತ್ತೆ, ಅದಕ್ಕೆ ಹಾಕೊಳ್ಳಿ. ಜೊತೆಗೆ ಎರಡನೇದು, ನೀವು ಕಂಪ್ನಿಯಿಂದ ಯಾವ ಚಾರ್ಜರ್ ಕೊಟ್ಟಿರ್ತಾರೋ ಅದೇ ಒರಿಜಿನಲ್ ಚಾರ್ಜರ್ ಯೂಸ್ ಮಾಡಿ. ಅದು ಮೇನ್ ಬೆಟರ್ ಅಂದ್ರೆ ಅದೇ ನಂಬರ್ 1. ಕಂಪ್ನಿಯಿಂದ ಯಾವ ಚಾರ್ಜರ್ ಕೊಟ್ಟಿದ್ರು ಅದನ್ನ ಯೂಸ್ ಮಾಡಿ. ಅಕಸ್ಮಾತ್ ಹೋಯ್ತು ಅಂದ್ರೆ ಬೇರೆ ಕಂಪ್ನಿದೇ ಹಾಕಿ, ಆದ್ರೆ ಲೋಕಲ್ ಚಾರ್ಜರ್ ಎಲ್ಲ ಹಾಕಕ್ ಹೋಗ್ಬೇಡಿ. ಅದು ಎರಡನೇದು. ಮೂರನೇದು ಬಂದು, ನಿಮ್ ಮೊಬೈಲ್ ಅಲ್ಲಿ ಇಂಟರ್ನಲ್ ಜಾಸ್ತಿ ಇಡಬೇಡಿ. ಜಾಸ್ತಿ ಫೋನ್ ಯೂಸ್ ಮಾಡಿದಾಗ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆನ್ ಮಾಡಿ. ನೀವು ಒಂದ್ 2 ಅವರ್ 3 ಅವರ್ ಕಂಟಿನ್ಯೂಸ್ ಯೂಸ್ ಮಾಡ್ಬಿಡ್ತೀರ ಅನ್ಕೊಳ್ಳಿ, ಆಗ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡೋದ್ರಿಂದ ಒಂದ್ ಸ್ವಲ್ಪ ನಿಮ್ ರ್ಯಾಮ್ ಹೀಟ್ ಆಗಿರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗಿಂದಾನು ಸ್ವಲ್ಪ ನಿಮ್ದು ಬ್ಯಾಟ್ರಿ ಪಿಕಪ್ ಇನ್ಕ್ರೀಸ್ ಆಗುತ್ತೆ. 4ನೇದು ಬಂದು, ಚಾರ್ಜ್ ಹಾಕಿರ್ತೀರಾ, ಫೋನ್ ಯೂಸ್ ಮಾಡ್ತಾ ಇರ್ತೀರಾ, ಬೇಡ 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 ಅಂದ್ರೂ ಕೇಳಲ್ಲ, ಮಾಡ್ತೀನಿ ಅಂತ ಮಾಡ್ತಾ ಇರ್ತೀರಾ, ಅದನ್ನ ಕಮ್ಮಿ ಮಾಡಿ. ಚಾರ್ಜಿಂಗ್ ಹಾಕೊಂಡು ಗೇಮ್ ಆಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಕಮ್ಮಿ ಮಾಡಿದ್ರೆ 100% ಬ್ಯಾಟ್ರಿ ಬ್ಲಾಸ್ಟ್ ಆಗಲ್ಲ. ಇದು ನಾನು ತಿಳ್ಕೊಂಡಿರುವಂತ ಥಿಂಗ್ಸ್ಗಳು. ಇದಕ್ಕೂ ಮೇಲ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಿಸುತ್ತೆ ಅಂತಾನು ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ ಇಷ್ಟ ಆದ್ರೆ, ಇಲ್ಲ ಅಂದ್ರೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.